ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಇವತ್ತು ಸೂಪರಾಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಅದು ಏನಪ್ಪ ಅಂತ ಹೇಳಿದರೆ, ನಾವು ರೇಷನ್ ಅಕ್ಕಿ ಎಲ್ಲರೂ ಸಹ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಅದರಲ್ಲಿ ಹುಳು ಎಲ್ಲ ಆಗಿಬಿಟ್ಟಿರುತ್ತೆ, ನೀವು ನೋಡ್ತಾ ಇರ್ಬೋದು. ಅದರಲ್ಲಿ ಹುಳು ಆಗಿರ್ಬೋದು ಆ್ಯಂಡ್ ಧೂಳ ಅಂತೂ ತುಂಬಾ ಇರುತ್ತೆ, ಓಕೆನಾ. ಅದರಲ್ಲಿ ನಾವು ಬೇಗನೆ ನಮಗೆ ರೈಸ್ ಎಲ್ಲ ಮಾಡುವಾಗ ಅರ್ಜೆಂಟೆಲ್ಲ ಇರುತ್ತೆ, ನಾವು ಅದನ್ನು ಆರಿಸ್ಕೊಂತ ಕೂಡೋದಕ್ಕಂತೂ ಆಗ್ತಾನೇ ಇರಲ್ಲ, ಓಕೆನಾ. ಸೊ ಈ ಥರ ನಾವು ಹಿಟ್ಟೆಲ್ಲ ಸಾಣಿಸ್ತೀವಲ್ವ, ಸೊ ಅದರಲ್ಲಿ ಸೊ ಈ ಥರ ನಾವು ಜರಡಿ ಇಟ್ಕೊಂಡ್ಬಿಟ್ರೆ ಸಾಕು. ಧೂಳಾಗಿರ್ಬೋದು, ಚಿಕ್ಕ 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 ಹುಳ ಎಲ್ಲ ಇರ್ತಾವಲ್ಲ ಫ್ರೆಂಡ್ಸ್, ಅವೆಲ್ಲ ಸೈಡಿಗೆ ಬಂದುಬಿಡ್ತವೆ ಅಂತಲೇ ಹೇಳ್ಬೋದು. ಸೊ ನೀವು ಒನ್ ಟೈಮ್ ಮಾಡಿ ನೋಡಿ, ಈ ಥರ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಬೇಗ ಕೂಡ ನೀವು ಮಾಡ್ಕೊಂಡು ಬಿಡ್ಬೋದು, ಓಕೆನಾ. ಸೊ ಇವಾಗ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಚಿಕ್ಕ ಚಿಕ್ಕ ಹುಳ ಎಲ್ಲ ಯಾವ ರೀತಿ ಸೊ ಕೆಳಗಡೆ ಬಂದುಬಿಟ್ಟಿರ್ತವೆ ಅಂತ ಹೇಳಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೆಲ್ಲ ಚಿಕ್ಕ ಚಿಕ್ಕ ಹುಳ ಎಲ್ಲ ಇದ್ದಾವೆ ಅಂತ ಹೇಳಿ. ಸೊ ಒನ್ ಟೈಮ್ ನೀವು ಈ ಟ್ರಿಕ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನಾವು ರೇಷನ್ ಅಕ್ಕಿಯಿಂದ ರೈಸ್ ಎಲ್ಲ ಮಾಡ್ತಾ ಇರ್ತೀವಿ. ರೇಷನ್ ಅಕ್ಕಿನೂ ಕೂಡ ಅಂತೀವಿ, ಕೆಲವೊಬ್ಬರು ಸೊಸೈಟಿ ಅಕ್ಕಿ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ರೈಸ್ ಮಾಡುವಾಗ ತುಂಬಾ ಒಂದು ಟೈಪ್ ಅಂಟಂಟು ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್, ಉದುರು ಆಗಿರಲ್ಲ, ಓಕೆನಾ. ಸೊ ರೈಸು ಉದುರು ಆಗಬೇಕಪ್ಪ ಅಂತ ಹೇಳಿದರೆ, ಬಿಡಿ ಬಿಡಿ ಆಗಬೇಕಪ್ಪ ಅಂತ ಹೇಳಿದರೆ, ಸೊ ರೈಸ್ ಮಾಡುವಾಗ ಒಂದು ಸ್ವಲ್ಪ ನಾವು ಎಣ್ಣೆನ ಹಾಕಿಬಿಟ್ರೆ ಸಾಕು, ತುಂಬಾ ಬಿಡಿ ಬಿಡಿ ಆಗುತ್ತೆ, ಓಕೆನಾ. ಸೊ ಇವಾಗ ನಮ್ಮ ಮನೆಯಲ್ಲಿ ಹಲ್ಲಿಗಳಂತೂ ತುಂಬಾ ಇರ್ತವೆ. ಹಲ್ಲಿಗಳಾಗಿರ್ಬೋದು, ಆಮೇಲೆ ಕಾಕ್ರೋಚ್ ಎಲ್ಲ ಆಗಿರ್ಬೋದು. ಸೊ ಇರುವೆ ಅಂತೂ ಸಿಕ್ಕಾಪಟ್ಟೆ, ಎಲ್ಲಿ ಬೇಕಲ್ಲೇ ಇರುವೆ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತವೆ ಫ್ರೆಂಡ್ಸ್, ಓಕೆನಾ. ಸೊ ಇವಾಗ ನಾನು ಅದರದ್ದೊಂದು ಮನೆಮದ್ದು ಹೇಳ್ಕೊಡ್ತೀನಿ ನಿಮಗೆ. ಅದೇನಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ಒಂದು ಈರುಳ್ಳಿನ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಆದಷ್ಟು ನೀವು ಅದರ ಸಿಪ್ಪೆ ಕೂಡ ತೊಗೊಳ್ಳಿ, ಓಕೆನಾ. ನಾನು ಮೊದಲಿಗೆ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ, ಮೊನ್ನೆ ಲಾಸ್ಟ್ ಟೈಮ್ ತೊಗೊಂಡು ಬಂದಿರೋ ಈರುಳ್ಳಿದೆಲ್ಲ. ಸೊ ಹಿಂಗಾಗಿ ಈರುಳ್ಳಿ ಸಿಪ್ಪೆ ಇರಲಿಲ್ಲ ಅದಕ್ಕೆ. ಸೊ ಇದೊಂದು ಸೈಡಿಗಿತ್ತು, ಬೆಳಗ್ಗೆ ದೋಸೆ ಮಾಡುವಾಗ ಅಂತ ಹೇಳಿ, ಸೊ ಅದನ್ನ ನಾನು ತೆಗೆದಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಸಿಪ್ಪೆ ಇತ್ತು, ಸೊ ಅದನ್ನು ಸಹ ಹಾಕ್ಕೊಂಡೆ ನಾನು. ಅದಾದಮೇಲೆ ನಾವು ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದ್ರ ಸಿಪ್ಪೆ ಅಂತೂ ನಮ್ಗೆ ತುಂಬಾ ಯೂಸ್ಫುಲ್ ಇದೆ ಫ್ರೆಂಡ್ಸ್. ಅದ್ರ ಸಿಪ್ಪೆ ಮಾತ್ರ ನೀವು ಚೆಲ್ಲೋದಕ್ಕೆ ಹೋಗಬೇಡಿ. ನನ್ನ ಕೆಳಗಡೆ ವೀಡಿಯೋಸ್ ಎಲ್ಲ ತುಂಬಾ ಇದ್ದಾವೆ, ಅದನ್ನು ಕೂಡ ನೀವು ಸರ್ಚ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ಆ್ಯಂಡ್ ಸೊ ಇಲ್ಲಿ ನಾನೊಂದು 2 ಕರ್ಪೂರನ ಆ್ಯಡ್ ಮಾಡಿದ್ದೀನಿ, ಓಕೆನಾ. 2 ಕರ್ಪೂರನ ಆ್ಯಡ್ ಮಾಡಿ ಇವಾಗ ನಾನು ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ, ಓಕೆನಾ. ಸೊ ನೀರನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡಬೇಕು ಫ್ರೆಂಡ್ಸ್, ಗ್ಯಾಸ್ ಮೇಲೆ ಇಟ್ಟು, ಓಕೆನಾ. ಸೊ ಇದನ್ನು ಬಿಸಿ ಆದಮೇಲೆ, ಸೊ ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ. ಆ್ಯಂಡ್ ಒಂದು ಟೈಪ್ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಆ ಸ್ಮೆಲ್ ಅಂತೂ ತುಂಬಾ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒನ್ ಟೈಮ್ ನೀವು ಈ ಥರ ಮಾಡಿ ನೋಡಿ. ಈರುಳ್ಳಿ ಸಿಪ್ಪೆ ಆ್ಯಂಡ್ ಬೆಳ್ಳುಳ್ಳಿ ಸಿಪ್ಪೆ ಆ್ಯಂಡ್ 2 ಕರ್ಪೂರ ಇಷ್ಟು ಹಾಕಿ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ದಾದಮೇಲೆ ಈ ಥರ ನಾವು ಒಂದು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ, ಸೊ ಈ ಥರ ನೀವು ಬೇಕಂದರೆ ನೀವು ಫುಲ್ ತಣ್ಣಗೂ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಬಿಸಿನೇ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ನಾನಿಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಂಡಾದಮೇಲೆ ಸೊ ಕಲರ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ಹೇಳಿ. ಆ್ಯಂಡ್ ಅಷ್ಟೇ ಸ್ಟ್ರಾಂಗ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನಿಲ್ಲಿ ಒಂದು ಬಾಟಲ್, ವೇಸ್ಟ್ ಬಾಟಲ್ ಅಂತೂ ನಮ್ಮಲ್ಲಿ ಇದ್ದಿರುತ್ತಲ್ವ, ಸೊ ಆ ವೇಸ್ಟ್ ಬಾಟಲ್ಗೆ ಸೊ ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ಆದಮೇಲೆ ಸೊ ಇಲ್ಲಿ ಮುಚ್ಚಳ, ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಅದನ್ನು ಸಹ ನೀವು ತೊಗೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ಇದನ್ನು ನಾನು ವೇಸ್ಟ್ ಬಾಟಲ್ ಇತ್ತಲ್ವ ಜ್ಯೂಸಿಂದು, ಸೊ ಅದನ್ನೇ ತೊಗೊಂಡು ಅದಕ್ಕೆ ಹೋಲ್ಸ್ ಮಾಡಿದ್ದೀನಿ, ಓಕೆನಾ. ಈ ಥರ ನೀವು ಹೋಲ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಗ್ಯಾಸ್ ಕಟ್ಟೆ ಆಗಿರ್ಬೋದು, ಸೊ ಇಲ್ಲೆಲ್ಲ ನೀವು ಹಾಕ್ಬೋದು. ಅಲ್ಲೆಲ್ಲ ಜಿರಳೆ ಎಲ್ಲ ಓಡಾಡ್ತಿರುತ್ತಲ್ಲ, ಸೊ ಆಮೇಲೆ ಚಿಕ್ಕ ಚಿಕ್ಕ ನೊಣ ಆಗಿರ್ಬೋದು, ಚಿಕ್ಕ ಚಿಕ್ಕ ಇರುವೆ ಎಲ್ಲ ಆಗಿರ್ಬೋದು, ಸೊ ಏನು ಕೂಡ ಬರಲ್ಲ. ಇಲ್ಲಿ ಬಾರ್ಡರ್ಗೆಲ್ಲ ನೀವು ಆದಷ್ಟು ಹಾಕ್ಕೊಳ್ಳಿ. ಸೊ ಆ್ಯಂಡ್ ನಿಮ್ಮ ಮೇಲಿನ ಗೋಡೆ ಅಲ್ಲೆಲ್ಲ ನೀವು ಹಾಕ್ಕೊಂಡ್ರೂ ಸಹ ಇಲಿಗಳಾಗಿರ್ಬೋದು, ಜಿರಳೆ ಆಗಿರ್ಬೋದು, ಹಲ್ಲಿಗಳಾಗಿರ್ಬೋದು, ಸೊ ಒಂಚೂರು ಕೂಡ ಬರಲ್ಲ ಅಂತಲೇ ಹೇಳ್ಬೋದು. ಒನ್ ಟೈಮ್ ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಇವಾಗ ದೋಸೆ ಎಲ್ಲ ನಾವು ಮಾಡ್ತಾನೇ ಇರ್ತೀವಿ, ಓಕೆನಾ. ಸೊ ಕೆಲವೊಬ್ಬರು ಏನಾಗ್ಬಿಟ್ಟಿರುತ್ತೆ, ಚೆನ್ನಾಗಿ ದೋಸೆನೇ ಎದ್ದೇಳಲ್ಲ. ಸೊ ಆ ಟೈಮಲ್ಲಿ ಸೊ ಈ ಥರ 1ರಲ್ಲಿ 2 ಈರುಳ್ಳಿ ಕಟ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ, ಸೊ 1ರಲ್ಲಿ 2 ಮಾಡ್ಕೋಬೇಕು, ಓಕೆನಾ. ಮಾಡಿ ಆದಮೇಲೆ ಸೊ ಅದಕ್ಕೆ ನಾವು ಚಾಕು
ಚಾಕುವಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಡ್ಡಿಯಿಂದ ಆಗಿರ್ಬೋದು ನೀವು ಈ ಥರ ಮಾಡಿಕೊಂಡು ಅದಕ್ಕೆ ಚುಚ್ಚಿಕೊಂಡು ಈ ಥರ ಎಣ್ಣೆಯಲ್ಲಿ ಅದ್ದಿ ನೀವು ಈ ಥರ ದೋಸೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಲೀಸಾಗಿ ದೋಸೆ ಎದ್ದೇಳುತ್ತಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ನಿಮ್ಗೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಮಸಾಲೆ ದೋಸೆ ಯಾವ ಥರ ಮಾಡ್ತೀನಿ ಅಂತ ಹೇಳಿ ಇದನ್ನು ಕೂಡ ಇವತ್ತು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದ ದೋಸೆನ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಹೀಗೆ ದೋಸೆ ಮಾಡೋದಕ್ಕಿಂತ ಅದ್ರ ಮೇಲೆ ಒಂದು ಸ್ವಲ್ಪ ಪುಟಾಣಿ ಪೌಡರ್ ಅಂತಲೇ ಹೇಳ್ತೀವಿ. ಸೊ ಪುಟಾಣಿ ಖಾರದ ಪುಡಿ, ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ಪುಟಾಣಿ ಖಾರದ ಪುಡಿ, ಆಮೇಲೆ ಒಂಚೂರು ಬೆಳ್ಳುಳ್ಳಿ, ಜೀರಿಗೆ ಪೌಡ್ರು, ಉಪ್ಪು, ಸೊ ಇದೆಲ್ಲ ಹಾಕಿ ಸ್ವಲ್ಪ ಒಣ ಕರಿಬೇವು ಇದೆಲ್ಲ ಹಾಕಿ ನೀವು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ದೋಸೆ ಪೌಡ್ರ್ ಅಂತಲೇ ರೆಡಿಯಾಗಿಬಿಡುತ್ತೆ. ಓಕೆನಾ. ಸೊ ಅದನ್ನು ನೀವು ಮೇಲ್ಗಡೆ ಹಾಕ್ಕೊಂಡು ಬೇಕಂದರೆ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಕೂಡ ಹಾಕ್ಕೊಂಡು ಈ ಥರ ನೀವು ಮುಚ್ಚಿ ಒಂದೆರಡು ನಿಮಿಷ ಬೇಯಿಸೋದ್ರಿಂದ ಗರಿ ಗರಿ ಆದ ಬಿಸಿ ಬಿಸಿ ದೋಸೆ, ಮಸಾಲೆ ದೋಸೆನೇ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಬೇಕಂದರೆ ನೀವು ಆಲೂಗಡ್ಡೆ ಪಲ್ಯ ಇದ್ರ ಮೇಲೇನೂ ಇಟ್ಕೋಬೋದು. ಇಲ್ಲಪ್ಪ ಅಂತ ಹೇಳಿದರೆ ನೀವು ಪ್ಲೇಟಲ್ಲಿ ಸೈಡ್ ಕೂಡ ಹಾಕ್ಕೋಬೋದು. ನಾನು ಪ್ಲೇಟಲ್ಲಿ ಸೈಡ್ಗೆ ಹಾಕ್ತೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆವಾಗಲೇ ನಾನು ಈರುಳ್ಳಿನ ಹಚ್ಚಿದ್ದೆ ಅಲ್ವಾ. ಸೊ ಅದಾದಮೇಲೆ ಈರುಳ್ಳಿ ಹಚ್ಚಿ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ಸೊ ಅದಾದಮೇಲೆ ಈ ಥರ ನೀವು ದೋಸೆ ಮಾಡಿದರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಷ್ಟು ಬೇಗ ಕೂಡ ಎದ್ಬಿಟ್ಟು ಒಂಚೂರು ಕೂಡ ಅಂಟಿಲ್ಲ ಫ್ರೆಂಡ್ಸ್. ಓಕೆನಾ. ಒನ್ ಟೈಮ್ ನೀವು ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತಂತಲೇ ಹೇಳ್ಬೋದು. ಆ್ಯಂಡ್ ದೋಸೆ ಕೂಡ ತುಂಬಾ ಸಖತ್ತಾಗಿತ್ತು ತಿನ್ನೋದಕ್ಕೆ. ಆ್ಯಂಡ್ ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ. ಸೊ ಪ್ಲೀಸ್ ಹಂಗೆಲ್ಲ ಮಾಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮತ್ತೆ 2ನೇ ದಿವಸ ಕೂಡ ಹಾಕಕ್ಕೆ ರೆಡಿ ಆಯಿತು. ಒನ್ ಟೈಮ್ ನೀವು ಟ್ರೈ ಮಾಡಿ. ಆ್ಯಂಡ್ ಫುಲ್ ರೆಸಿಪಿ ಬೇಕು, ಹಿಟ್ಟೆಲ್ಲ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ರೆಸಿಪಿ ಬೇಕಂತ ಹೇಳಿದರೆ ಖಂಡಿತ ನಾನು ಕಮೆಂಟ್ ಮಾಡಿ ಹೇಳಿ, ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಸೊ ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ಇವತ್ತಿನ ಟಿಪ್ಸು. ಇವತ್ತು ನಾನು ಬಿಸಿ ಬಿಸಿ ದೋಸೆ ಮಾಡಿದ್ದೀನಿ. ಸೊ ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ಟಿಪ್ಸ್ ಎಲ್ಲ ಹೆಂಗೆ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೆಲ್ಲ ಟಿಪ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ ಮತ್ತೆ ನಾಳೆ ಒಂದು ಬೇರೆ ಟಿಪ್ಸ್ ಜೊತೆಗೆ ಸಿಗ್ತೀನಿ. ಆ್ಯಂಡ್ ಇವತ್ತು ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.